ನಮಸ್ಕಾರ. ನಾವು SLS ಪಿಂಡ JFJC ಪಿಂಡಿಯಿಂದ ಬಂದಿದ್ದೆ, ಡಿಗ್ರಿ ಕಾಲೇಜಿಂದ. ಆಶ್ರಮಕ್ಕೆ ಬಂದಿರೋ ಕಾರಣ ಏನಂದರೆ ಇಂಗ್ಲೀಷ್ ಪ್ರಾಜೆಕ್ಟ್ ಹೋಗಿತ್ತು, ಹಾಗಾಗಿ ಬಂದಿದ್ವಿ. ಬಟ್ ಇಲ್ಲಿ ಬಂದಿದ್ದು ನಾವು ನೋಡಿದ್ಮೇಲೆ ಕ್ಲೀನೆಸ್ ಆಗಿರ್ಬೋದು, ಮೇಂಟೆನೆನ್ಸ್ ಆಗಿರ್ಬೋದು, ಇಷ್ಟು ಚೆನ್ನಾಗಿ ಇಟ್ಕೊಂಡಿರೋದು ಆ್ಯಕ್ಚುಲಿ ಎಲ್ಲೂ ನೋಡಿರಲಿಲ್ಲ. ನಾವು ಸುಮಾರು ಸತಿ ಎಲ್ಲ ಕಡೆ ವಿಸಿಟ್ ಕೊಟ್ಟಿದ್ದೀವಿ, ಬಟ್ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಾದ್ರೆ ಈ ಜನ್ರೇಷನಲ್ಲಿ ಸಾಕಷ್ಟು ರೇಟ್ ಜಾಸ್ತಿ ಇದೆ, ಒಂದಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ. ಅಂಥದ್ರಲ್ಲೂ ಇಷ್ಟು ಜನ ಮೇಂಟೈನ್ ಮಾಡಿಕೊಂಡು ಒಂದು ಕಷ್ಟ ಇಲ್ಲದೆ ಒಂದು ಬೇರೆಗೆ ನೋವು ಆಗದಂಗೆ ಎಲ್ಲ ನೋಡ್ಕೊಂಡು ನೋಡ್ತಿದ್ದಾರೆ, ಗ್ರೇಟು. ಇವರಿಂದ ನಾವು ನಾಲ್ಕು ಕಲಿಬೇಕು. ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಇವ್ರಿಗೆ ಅನುದಾನ ಬರ್ತಿದ್ದ ನಮ್ಗೆ ಗೊತ್ತಿಲ್ಲ, ಅದು ಬಟ್ ಬರ್ತಿಲ್ಲ ಅಂತಿದ್ದಾರೆ. ಇನ್ನೊಂದು ಗೌರ್ಮೆಂಟಿಂದ ಬಿಡುಗಡೆ ಆಗಬೇಕು ಅಮೌಂಟ್ ಇವರಿಗೆ. ಯಾಕಂದರೆ ಇಷ್ಟು ಜನ ನೋಡ್ಕೊಳ್ಳೋದು ಸಾಮಾನ್ಯ ಇದಲ್ಲ. ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಕೆಲವೊಬ್ಬರಿಗೆ. ಇಷ್ಟು ಜನ ನೋಡ್ಕೊತಾರೆ ಅಂದರೆ ಅವ್ರ ಮನಸ್ಸು ಎಷ್ಟು ಒಳ್ಳೆ ಗುಣ, ಅವರು ಒಳ್ಳೆ ವ್ಯಕ್ತಿತ್ವ ಇರುತ್ತೆ. ಸೊ ಹಾಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಂದರೆ ಇವರಿಗೆ ಕೆಲವು ಆದಷ್ಟು ಫಂಡ್ಗಳು, ಹಾಗಾಗಿ ವಸ್ತುಗಳಾಗಿದ್ದು ಏನಾಗಿರ್ಬೋದು, ತರಕಾರಿ ಬೆಳೆಗೆ ಹೂಗಳು ಏನಾಗಿರ್ಬೋದು ಎಲ್ಲ ಸ್ವಲ್ಪ ಬಿಡುಗಡೆ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ಇನ್ನೂ ಒಂದೆಷ್ಟು ಜನ ಬಂದಿರಬೇಕಾದ್ರೆ ಎಲ್ಲರಿಗೂ ಅನುಕೂಲ ಅಂತ ಹೇಳುತ್ತೆ. ಎಷ್ಟು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿಗೆ ಬಂದಾಗ ತುಂಬ ದೂರದಿಂದ ಬಂದಿದ್ದೆ. ನಾವು ಇಷ್ಟು ದೂರ ಏನಕ್ಕೆ ಆಯಿತು ಅಂತ ಅಂದ್ಕೊಂಡ್ಬಂದಿದ್ದೋ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಈ ಥರನೂ ಒಂದು ಇರುತ್ತೆ. ಅಂದರೆ ನಮ್ಮ ಲೈಫಲ್ಲಿ ಈ ಥರ ನೋಡಿರಲ್ಲ. ಬೇರೆ ಕಡೆ ಎಲ್ಲ ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು ಹಂಗೆ ಹಿಂಗೆ ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯ್ತದೆ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ. ಯೋಗೇಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯೋಗೇಶ್ ಅಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನರೆಲ್ಲ ನಿಮ್ಮ ಮನಸ್ಸಲ್ಲಿ ಅವ್ರಿಗೊಂದು ಸ್ಥಾನ ಅನ್ನೋದು ಕೊಟ್ಟಿದ್ದೀರಾ. ಎಲ್ಲ ಕ್ಲೀನಾಗಿದ್ದಾರೆ, ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಅವರು ಮಲ್ಕೊಳಕ್ಕಾಗಿರ್ಬೋದು, ಊಟ ಮಾಡೋಕ್ಕಾಗಿರ್ಬೋದು, ಅವರಿರೋ ಜಾಗ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿದೆ. ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಇನ್ನೂ ಮುಂದುವರ್ಸ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ. ಥ್ಯಾಂಕ್ ಯು ನೀವು ಮಾತಾಡ್ತೀರಾ. ಯಾರೇ ದುಡ್ಡಿಲಾಗಿರ್ಬೋದು, ಏನಾಗಿರ್ಬೋದು, ಆದಷ್ಟು ಬಂದು ಸಹಾಯ ಮಾಡೋದು ಕೇಳಿ. ಯಾಕಂದರೆ 150 ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮನಸ್ಥಿತಿ, ಒಬ್ಬೊಬ್ಬರು ಒಂದೊಂದು ವ್ಯಕ್ತಿತ್ವ. ಎಲ್ಲರನ್ನೂ ಗಂಟು ಹಾಕೊಂಡು ಕೂತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಾತುಗಳು. ಇಷ್ಟು ಜನ ನೋಡ್ಕೊಂಡು ಸೀರಿಯಸ್ಲಿ ನಾವೇ ಬಂದು 10 ನಿಮಿಷಕ್ಕೆ ಒಬ್ಬೊಬ್ಬರು ನಮ್ಮ ಮನಸ್ಥಿತಿ ನೋಡಿದ್ರೆ ಒಬ್ಬರು ಬೇರೆ ವ್ಯಕ್ತಿತ್ವ, ಇನ್ನೊಬ್ಬರು ಬೇರೆ ವ್ಯಕ್ತಿತ್ವ. ಬಟ್ ನಾವು ಮನೇಲಿ ಎದ್ದಿದ್ದು 3 ಜನಕ್ಕೆ 3 ದಿವಸಕ್ಕೆ 3 ಜಗಳ ಆಗುತ್ತೆ. ಇಷ್ಟು ಜನನ ನೋಡ್ಕೊಂಡಿದ್ದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಗೆ. ದೇವರನ್ನ ಇವರಿಂದ ನಾವು ಒಳ್ಳೆ ಕಲಿಬೇಕಂತ ಹೇಳ್ತೀನಿ. ಎಲ್ಲರೂ ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ತೀನಿ. ಅದು ಇನ್ನೇನಿಲ್ಲ, ಕೆಟ್ಟದ್ದು ಬಯಸ್ಬೇಡ್ರಿ ಯಾರು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರತಿ ಜಾಗ ಆಗಿರ್ಬೋದು, ವಸ್ತು ಏನಾಗಿರ್ಬೋದು ಬಂದು ಎಲ್ಲರಿಗೂ ಸಹಾಯ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನನಗೆ ಸ್ಟೂಡೆಂಟ್ಸ್ ಬಂದಿರೋದು ಭಾಳ ಸಂತೋಷ ಆಗುತ್ತೆ. ಮೊದಲನೇದಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ತಂದೆ ತಾಯಿನ ಆಚೆ ಹಾಕ್ಬೇಡಿ. ತುಂಬ ಕಷ್ಟ ಆಗುತ್ತೆ, ಎಷ್ಟೋ ಜನ ಕಷ್ಟಪಡ್ತಿರ್ತಾರೆ. ಇವತ್ತು ವಿಶೇಷವಾಗಿ 150 ಜನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಕೂತ್ಕೊಂಡು ಕಮೆಂಟ್ ಮಾಡೋದು ಅಥವಾ ಫೇಸ್ಬುಕ್ಕಲ್ಲಿ ಲೈಕು ಕೊಡೋದು, ಅದರಿಂದ ಏನೂ ಸಮಸ್ಯೆ ಬಗೆಹರಿಯಲ್ಲ. ಸೊ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಹಾಗೆ ಎಲ್ಲ ಸ್ಟೂಡೆಂಟ್ಸು ಬಂದು ಈ ಥರ ಒಂದು ಸಪೋರ್ಟ್ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಹಾಗೆ ಇನ್ನೊಂದಲ್ಲ, ದಯವಿಟ್ಟು ಕೆಟ್ಟ ಕಮೆಂಟ್ ಹಾಕ್ಬೇಡಿ. ಬಂದು ಇಲ್ಲಿ ನೋಡಿ. ನಾನು ಆ್ಯಕ್ಚುಲಿ ಅವರು ಇವಾಗಿಂದಲ್ಲ, ಸುಮಾರು ಒಂದು 6 ತಿಂಗಳಿಂದ 7 ತಿಂಗಳಿಂದ ನಾವು ಬಾದಾಮಿಲಿದ್ದೀವಿ. ಮುಂಚೆ ಅವ್ರು ಫೋನ್ ಮಾಡಿ ಮಾತಾಡಿದಾಗೆಲ್ಲ ಮಾತಾಡಿದ್ದೀವಿ, ಕೆಲಸ ಜಾಸ್ತಿ ಮಾತಾಡಿದ್ದೀವಿ. ಬಂದು ಆ ಕಮೆಂಟ್ಸ್ ಓದ್ಬೇಕಾದ್ರೆ ಕೆಲವೊಂದು ನೋಡ್ತಿರ್ತೀವಿ, ದುಡ್ಡು ಬರುತ್ತೆ ಮಾಡ್ತಾರೆ, ನಾವು ನೋಡ್ಕೊತೀವಿ. ಆಗ್ಲಾರ್ದು ಏನು ನೋಡ್ಕೋಬೇಡಿ. ಇಲ್ಲಿ ನಿಂತು ಮಾಡಿ ಗೊತ್ತಾಗುತ್ತೆ. ಯಾವುದೇ ಒಂದು ಹೊಸ್ತಾಗಿ ಏನೇ ಆಗಲಿ ಇಲ್ಲಿ ಬಂದು ನಿಂತ ಮೇಲೆ ಗೊತ್ತಾಗುತ್ತೆ. ಕೆಟ್ಟ ಕಮೆಂಟ್ಸ್ ಹಾಕಿದ್ರೆ ನಿಮ್ಗೆ ಬೇಡ ಅನ್ನಲ್ಲ. ಒಳ್ಳೆಯವ್ರಿಗೆ ಆದರೆ ಹಾಕಾಗ್ತೀರಿ ಅಂತ ಅಷ್ಟೇ ಕೇಳೋದು. ಇಲ್ಲಿ ಬಂದ ಮೇಲೆ ಎಷ್ಟು ಮನಸ್ಥಿತಿ ಇರುತ್ತೆ ಅಂದರೆ ನೀವು ಬಂದು ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ಅಲ್ಲಿ ಕೂತ್ಕೊಂಡು ಕಮೆಂಟ್ ಹೊಡೆಯೋದಲ್ಲ. ಇಲ್ಲಿ ಬಂದು ಮಾತಾಡಿ, ಇಲ್ಲಿ ಬಂದು ನಿಂತ್ಕೊಂಡು ನೋಡಿ. ನಿಮಗೆ ಅರ್ಧ ಗಂಟೆಯಲ್ಲಿ ಸಾಕು. ನಾನು ಬಂದು 5 ನಿಮಿಷ ಆಯ್ತು ಅಷ್ಟೇ, 5-10 ನಿಮಿಷ ಆಗಿರ್ಬೋದು. ನೋಡಿದ್ಮೇಲೆ ನನಗೆ ಒಂಥರ ಮೈ ಜುಮ್ ಅನ್ನಿಸ್ತು. ನಮಗೆ ಒಂದು ಸತಿ ನಾವು ನಮ್ಮ ಅಪ್ಪ ಅಮ್ಮಂಗೆ ಬೈತೀವಿ, ಹೋಗಮ್ಮ ಹಂಗೆ ಹಿಂಗೆ ಥರ ಬೈತಿರ್ತೀವಿ. ಇಲ್ಲಿ ಬಂದು ನೋಡಿ ಎಷ್ಟೋ ಮನಸ್ಥಿತಿ ಇರ್ಬೇಕಾದ್ರೆ ನಮಗೆ ಅನ್ಸುತ್ತೆ ಇನ್ಮೇಲೆ ನಾವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಯಾರು ಹೊರ ಹಾಕ್ಬೇಡಿ. ಈ ಮುಂಚೆ ಏನೋ ಆಸ್ತಿ ಸಂಬಂಧ ಜಗಳ ಆಡಿ ಹೊರ ಹಾಕೋದು. ನಾನು ಆ್ಯಕ್ಚುಲಿ ಜಾಸ್ತಿ ನೋಡ್ಬೇಕಾದ್ರೆ ಅಣ್ಣ ತಮ್ಮಂದು ಜಗಳ ಜಾಸ್ತಿ ಆಗ್ತಿದೆ. ಅವರೊಬ್ಬರು ಸಂಬಂಧ ತಂದೆ ತಾಯಿ ದೂರ ಮಾಡೋದು, ಅಂಥ ಜಾಸ್ತಿಗಳು ಆಗ್ತಿರ್ತವೆ. ಸೊ ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ 1 kg ಆಗಲಿ 2 kg ಎಷ್ಟು ಅಕ್ಕಿ ಏನೋ ಒಂದು ಬಂದು ಸಹಾಯ ಮಾಡ್ಕೊಬೇಕು ಅಂತ ಹೇಳಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬನ್ನಿ.